ಪೈಪೇ ಬೆಂಡ್ ಆಗಿದೆ. ಕೇಬಲ್ ಸರ್. ಕೇಬಲ್ ಇದು ಪೈಪು, ಇದು ಕೇಬಲ್ಲು. ಕೇಬಲ್ ಜಾಸ್ತಿ ಒಳಗಡೆ ಹೋದಂಗೆ ಇರೋದು. ಅದು ಹಂಗೆ ಲೂಸಾಗಿ ಬಿಟ್ಟಿರ್ತಾರೆ, ಸ್ವಲ್ಪ ಫುಲ್ಲು ಟೈಟಾಗಿ ಕಟ್ಟಬಾರ್ದು. ಬಾಟಮಿಂದ ಟೈಟಾಗಿ ಕಟ್ಟಿರ್ತಾರೆ, ಮೇಲ್ಗಡೆ ಲೂಸಾಗಿ ಕಟ್ಟಿರ್ತಾರೆ. ಇದು ಓಪನ್ ಪ್ಲೇಸ್ ಅಲ್ವಾ, ಅದಕ್ಕೆ ನಿಮ್ಗೆ ಹಿಂಗೆ ಕಾಣಿಸುತ್ತೆ. ಮೊಬೈಲ್ಗೆ ಹಾಕ್ಕೊಡ್ತೀನಿ, ಮೊಬೈಲಲ್ಲಿ ನೋಡ್ಬೋದು. ಕೇಸಿಂಗೇನಾ? ಇದು ಫುಲ್ ಕೇಸಿಂಗ್. ಪ್ರೊಫೆಸರ್ ಇದು ನೋಡಿ ಸರ್, ಕೇಸಿಂಗ್ ಎಂಡಾಯಿತು. ಹೇಳ್ತೀನಿ ನಾನು. ಮಾಡೋಣ 75 ಅಡಿ. ಅವ್ನು 80 ಅಡಿ ತೊಗೊಂಡ, 20 ಅಡಿ ಅಂತ ಒಂದೊಂದು ಕಟ್ಗಿಟ್ ಮಾಡಿದ್ರ ಏನಿಲ್ಲ. ಇಲ್ಲಿ ನೋಡಿ, ಇದು ಎಂಡಾಗೈತೆ 75 ಅಡಿಗೆ. ಅವ್ನು 80 ಅಡಿಗೆ ತೊಗೊಂಡ್ರು ಅನ್ಸುತ್ತೆ. ಒಂದು ಪೈಪ್ ಎಷ್ಟು 20 ಅಡಿ ಬರುತ್ತಲ್ವಾ? ಹೌದು. ನಿಮ್ಗೆ ಈ ಥರ ಪ್ಲೈನ್ ಆಗಿದ್ರೆ ಆ ಜಾಗದಲ್ಲಿ ನೀರೇನು ಬರೋದಿಲ್ಲ. ಆಯ್ತಾ ಊಟ? ಚೆನ್ನಾಗಿರೋದು. ಇಲ್ಲೊಂದು ಸೋರ್ಸ್ ಇದೆ ನೋಡಿ, ಇದನ್ನೇ ಬೋರ್ಡ್ರಶ್ ಅನ್ನೋದು. ಇಲ್ಲಿ ಕಲ್ಲುಗಳು ಕಾಣಿಸ್ತಾ ಇದೆಯಾ ಸರ್? ಇಲ್ಲಿ ನೋಡಿ, ಕಲ್ ಮೇಲೆ ಕಲ್ಲು ಕೂತಿರೋ ಥರ. ಇದು ನೀರು ಬರುವಂಥ ಜಾಗ. ಇದು 144 ಅಡಿಲಿ. ಇದು ನಿಮಗೆ ಫಸ್ಟ್ ಸೋರ್ಸು. ಬೀಳ್ತಾ ಇದೆಯಾ ಇಲ್ಲ ಸಣ್ಣಗೆ? ಡ್ರಾಪ್. ಇಲ್ಲಿ ನೀರು ಕಾಣಿಸ್ತಾ ಇದೆ ನೋಡಿ ಬೀಳೋದು. ಬಟ್ ಈ ಜಾಗದಲ್ಲಿ ನಿಮ್ಗೆ ಏನಾರು ಇಲ್ಲಿ ಇದು ನೀರು ಬರೋ ಜಾಗ. ಇದು ಈ ಜಾಗದಲ್ಲಿ ನಿಮ್ಗೆ ಏನಾದರೂ ನೀರು ಜಾಸ್ತಿ ಬಂದರೆ ಈ ಸೈಡಲ್ಲಿ ಇದೆಯಲ್ಲ ಕಲ್ಲುಗಳು, ಈ ಕಲ್ಲುಗಳು ಹಿಂಗೆ ಬೀಳ್ತವೆ ಮೇಲಕ್ಕೆ, ಕೆಳಿಕೆ. ಅದೇ ಇದ್ರ ಮೇಲೆ ಮೋಟ್ರ್ ಮೇಲೆ ಬಿದ್ದೋಯ್ತವೆ. ಇದು ನೀರು ಬರೋ ಜಾಗ. ಇದು ನೋಡಿ ಹೆಂಗಿದೆ.
ಒಂಚೂರು ಸರಿ ಇದೆ. ಇಲ್ಲ, ಅದು ಲೇಯರಲ್ಲಿ ಧೂಳಿರುತ್ತೆ ಸರ್. ಅದು ಕ್ಲಿಯರ್ ಆದಂಗೆ ಕಾಣಿಸುತ್ತೆ ನಿಮಗೆ. ಈ ಥರ ನೋಡಿ, ಇದು ಪ್ಲೈನ್ ಆಗಿದೆ. ಈ ಥರ ಇದು ಹಿಂಗೆ ಬಂಡೆ ಈ ಥರ ಪ್ಲೈನ್ ಆಗಿದ್ರೆ ಆ ಜಾಗದಲ್ಲಿ ನಿಮಗೆ ನೀರೇನು ಬರೋದಿಲ್ಲ. ಸೊ ನೀರು ಬರೋ ಜಾಗ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. ಈ ಥರ ಒಡಕಾಗಿರುತ್ತೆ ಈ ಥರ. ಬಟ್ ಅದನ್ನು ಬೋರ್ಡ್ ರಶ್ ಅಂತೀವಿ. ಬೋರ್ಡ್ ರಶ್ ಅಂದರೆ ನೀರು ಬರೋ ಜಾಗನೇ, ಆದರೆ ಸಾಫ್ಟಾಗಿರುತ್ತೆ ಅಷ್ಟೇ ಆ ಜಾಗ. ಈ ಥರ ಬೀಳೋ ಥರ ಇರುತ್ತೆ. 144ರಲ್ಲಿ ಒಂದು ಬೋರ್ಡ್ ರಶ್ ಇದೆ. ಈ ಥರ ಪ್ಲೈನ್ ಆಗಿದ್ರೆ ಆ ಜಾಗದಲ್ಲಿ ಏನೂ ಬರೋದಿಲ್ಲ, ನೀರು ಬರೋದಿಲ್ಲ, ಬರೀ ಬಂಡೆ ಮಾತ್ರ ಓಪನ್ ಆಗಿರೋದಷ್ಟೇ. ನೋಡಿ, ಇದು ನಿಮಗೆ ಸೆಕೆಂಡ್ ಸೋರ್ಸ್. ಇದು ಡ್ರಾಪ್ ಕಮ್ಮಿ ಬೀಳ್ತಾ ಇದೆ ಈ ಜಾಗದಲ್ಲಿ. ನೋಡಿ, ನೀರು ಬರೋ ಜಾಗ ಅದು. $180 ಡ್ರೈ ಗ್ಯಾಪು. 180 ಫೀಟ್ಗೆ. ಅಂದರೆ ನೀರು ಬಂದರೆ ನಾವು ಅದನ್ನ ವಾಟರ್ ಸೋರ್ಸ್ ಅಂತೀವಿ. ಇದು ನೋಡಿ, ಇದು ಅಂದರೆ ರೀಸೆಂಟಾಗಿ ನಿಂತೋಗಿದೆ. ನೀರು ಬರೋ ಜಾಗ ಒದ್ದೆ ಆಗಿದೆ ನೋಡಿ ನಿಮಗೆ. ಸೊ ಇದರಲ್ಲಿ ನೀರು ಬರ್ತಾ ಇಲ್ಲ, ಅಂದರೆ ನೀರು ಬಂದಿರುತ್ತೆ, ಈಗ ಬರ್ತಾ ಇಲ್ಲ. ಅಂದರೆ ಬಿಸಿಲಿಗೆ ಒಂಚೂರು ಇದಾಗಿರುತ್ತೆ, ಒಂದೊಂದೇ ಮಳೆಗಾಲಕ್ಕೆ ಒಂಚೂರು ಇದಾಗುತ್ತೆ. ನೋಡಿ ಇಲ್ಲಿ ಅದರ ಕೆಳಗಡೆನೇ ಇನ್ನೂ ಒಂದು ಸೋರ್ಸ್ ಇದೆ. ಅಲ್ಲ, ಅದೇ ಬಿಸಿಲು ಕಾಲಕ್ಕೆ ಒಂಚೂರು ಇದಾಗಿರುತ್ತೆ, ಮಳೆಗಾಲಕ್ಕೆ ಒಂಚೂರು ಪಿಕಪ್ ಆಗುತ್ತಾ? ಆಗುತ್ತೆ ಬರುತ್ತೆ, ಹೇಳಕ್ಕೆ ಬಂದಲ್ಲ. ನೋಡಿ, ಈ ಜಾಗ ಹೆವಿ ಬೋರ್ಡ್ ರಶ್ ಕಾಣಿಸ್ತಾ ಇದೆಯಾ? ನೋಡಿ, ಹತ್ತಡಿ ಅಷ್ಟೇನಾ? 190. ಅದು ಹತ್ತಡಿಗೆ 190ಲಿ ಇನ್ನೊಂದು ಬೋರ್ಡ್ ರಶ್. ಅಂದರೆ ನೀರು ಬರೋ ಜಾಗ. ನೀರು ಬರೋ ಜಾಗ ಬೇರೆ, ಬೋರ್ಡ್ ರಶ್ಶು ಬೇರೆ. ನೀರು ಬರೋ ಜಾಗನ ವಾಟರ್ ಸೋರ್ಸ್ ಅಂತೀವಿ. ಅದು ಕ್ಲಿಯರ್ ಆಗಿರುತ್ತೆ, ತೋರಿಸ್ತೀನಿ ನಿಮ್ಗೆ. ಅದನ್ನು ತೋರಿಸ್ತೀನಿ. ಬಟ್ ಈ ಥರ ಇದೆಯಲ್ಲ, ಈ ಥರ ಜಲ್ಲಿ ಕಲ್ಲುಗಳು, ಅಂದರೆ ಜಸ್ಟ್ ಹಿಂಗೆ ಕುಣಿಸಿರೋ ಥರ ಇರುತ್ತವಲ್ಲ, ಇದನ್ನು ಬೋರ್ಡ್ ರಶ್ ಅಂತ ಕರಿತೀವಿ. ಇದು ಬೀಳುತ್ತೆ ಸರ್, ವಾಟರ್ ಸೋರ್ಸು ಬೀಳಲ್ಲ, ಅದು ಬರೀ ನೀರು ಮಾತ್ರ ಬರುತ್ತೆ. ಇದು ನೀರು ಬರೋ ಜಾಗನೇ, ಆದರೆ ಇದನ್ನ ಬೋರ್ಡ್ ರಶ್ ಅಂತ ಕರಿತೀವಿ. ಅಂದರೆ ಇದು ಬಿದ್ದರೆ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಮೋಟ್ರು ಜಾಮ್ ಆಗೋದು, ಮುಚ್ಚೋಗೋದು. ನೋಡಿ ಇಷ್ಟಿದೆ ನೋಡಿ, ಇದರಲ್ಲಿ ಸಿಕ್ಕಾಪಟ್ಟೆ ಇದೆ. ಹಿಂಗೆ ಇವೆಲ್ಲ ನೀರು, ಇದೆಲ್ಲ ಕಲ್ ಮೇಲೆ ಕಲ್ ಕುಣಿಸಿರೋ ಥರ ಇದೆ ನೋಡಿ. ಇದೆಲ್ಲ ಈ ಸುತ್ತ ನೋಡಿ. ಬಟ್ ಅದು ನೀರು ಬರ್ತಾ ಇಲ್ಲ ಅದರಲ್ಲಿ. ಬಟ್ ನೀರು ಬರೋ ಜಾಗ ಅದು. ಮೇಲ್ಗಡೆಯಿಂದ ಎಲ್ಲೂ ನೀರು 290ಗೆ ಬಂದಿರೋದಂತೆ. 290ಗೆ 290. ಅದನ್ನು ಚೆಕ್ ಮಾಡಿ ಹೇಳ್ತೀನಿ ನೋಡಿ. ಇದೆಲ್ಲ ನೀರು ಬರೋ ಜಾಗ ಸರ್. ಇದನ್ನು ಜರಿ ಅಂತೀವಿ, ಅಂದರೆ ಹಿಂಗೆ ಕರ್ಕೊಂಡು ಬರುತ್ತಲ್ಲ. ಬಟ್ ಇದನ್ನು ನಾವು ಮೆನ್ಷನ್ ಮಾಡಲ್ಲ, ಇದೆಲ್ಲ ಜರಿ. ಇದೆಲ್ಲ ಈ ಥರ ಇದ್ದರೆ ನಿಮಗೆ ನೀರೇನು ಬರಲ್ಲ. ಪ್ಲೈನ್ ಆಗಿದ್ರೆ ನೀರು ಏನು ಬರಲ್ಲ. ಈ ಥರ ಇತ್ತು ಅಂದರೆ ನೀರು ಬರುತ್ತೆ. ಬಟ್ ಅಪ್ ಟು 200ವರೆಗೂ ನೀರಿಲ್ಲ ನಿಮಗೆ. 200ವರೆಗೂ ಬಂದಿಲ್ಲಂತೆ, 290. ಬಟ್ ಇದೆಲ್ಲ ನೀರು ಬರೋ ಜಾಗ. ಸರ್ ಇಲ್ಲೇ ಚೆಕ್ ಮಾಡಿಲ್ಲ, ಇನ್ನೂ ಚೆಕ್ ಮಾಡಿಸ್ಬಿಟ್ಟು ಹೇಳಿದ್ದೀನಿ ಅಲ್ಲೇ ಅಂಗಡಿಯವ್ರಿಗೆ. ಚೆಕ್ ಮಾಡಕ್ಕೆ ಹೇಳಿದ್ದೀನಿ ಸರ್ ಗೋಡನಲ್ಲಿ.
ಆಗುತ್ತೆ, ನೆಕ್ಸ್ಟ್ ಮಂತ್ ಆಗುತ್ತೆ. ಆಯ್ತು, ನೋಡ್ತೀನಿ ರೀ, ಫೋನ್ ಮಾಡ್ತೀನಿ ಒಂದು ಹಾಫ್ ಆನ್ ಅವರ್. ಇದು ಏನು ನೀರು ಬರೋದಾ? ನೀರು ಬರೋ ಜಾಗ ಬರ್ತಾ ಇಲ್ಲ, ಡ್ರೈ ಗ್ಯಾಪ್. ಎಷ್ಟು ಅಡಿ? 272 ನೋಡಿ, ಇದು ನೀರು ಬರೋ ಜಾಗ ಹಿಂಗಿದೆ ಆ ಥರ ಇರುತ್ತೆ. ಬಟ್ ಇದು ಬೀಳಲ್ಲ ನಿಮಗೆ. ಟೂ ಆಗುತ್ತಾ? 290ಗೆ ಬಂದಿತ್ತು ಅಂದರೆ ಏನು ನೀರು 290ಗೆ ಬಂದಿದೆ ಅಂದರೆ ನೋಡೋಣ, ಚೆಕ್ ಮಾಡೋಣ ಸರ್. ಅವರು ಒಂದು ಗೆಸ್ಸಲ್ಲಿ ಹೇಳ್ತಾರೆ, ನಾನು ಸೀದಾ ಕ್ಯಾಮ್ರಾನ ಅದು ಹತ್ರ ತೊಗೊಂಡೋಗ್ಬಿಟ್ಟು ಹೇಳ್ತೀನಿ. ಕರೆಕ್ಟಾಗಿ ಇಷ್ಟಿದೆ ನೋಡಿ, ಇಲ್ಲಿದೆ ನೀರು, ವಾಟರ್ ಲೆವೆಲ್ಲು. ನೀರು 330 ವಾಟರ್ ಲೆವೆಲ್ಲು ಸರ್. ಈಗ ನೀರು ಒಳಗಡೆ ಬಿಡ್ತೀನಿ ನೋಡಿ, ನೀರು ಹೆಂಗೆ ಕಾಣಿಸ್ತಾ ಇದೆ, ಒಳ್ಳೆ ಬೆಳ್ಳಗೆ. ಅಲ್ಲಿ ನೀರಿದೆ ಅಂತಲೇ ಕಾಣಿಸ್ತಾ ಇಲ್ಲ ನಿಮಗೆ, ಈಗ ಕಾಣಿಸುತ್ತೆ ನೋಡಿ. ಲೈಟ್ ಕಾಣಿಸ್ತಾ. ಈ ಕಲ್ಲು ಬಂದರೆ ಏನು ಗೊತ್ತಾ ಸರ್, ನೀರು ಬೆಳ್ಳಗಿರುತ್ತೆ, ಕಮ್ಮಿ ಬರುತ್ತೆ ನೀರು. ಅಂದರೆ ಲೈಫ್ ಇರುತ್ತಾ? ಲೈಫ್ ಇರಲ್ಲ. ಬಿಳಿ ಕಲ್ಲು ಬಂದ್ರಾ? ಬಿಳಿ ಕಲ್ಲೇ ಆಗಲಿ ಗಟ್ಟಿ ಕಲ್ಲಾಗಲಿ, ಬರೀ ಕಲ್ಲೇ ಬಂತು ಅಂದರೆ ನೀರು ಕಮ್ಮಿ ಇರುತ್ತೆ ಅಷ್ಟೇ. ಇದು ನೀರು ಕಮ್ಮಿ ಇದ್ರೂ ಪರವಾಗಿಲ್ಲ, ನೀರು ಬರ್ತಾ ಇರುತ್ತೆ ಅಂತ. ಕಮ್ಮಿ ಬರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತ ಅಷ್ಟೇ, ಏನಿಲ್ಲ. ನೀರು ಕಮ್ಮಿ ಇದ್ರೂ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ಬರಲ್ವಾ ಅಂತ. ಎಲ್ಲ ನೀರೇ ಅಲ್ವಾ? ಫುಲ್ ನೀರೇ ಇದೆ. ಎಷ್ಟು 300? 330. 70 ಅಡಿಗೆ ನಿಂತಿದೆ. ನೋಡಿ, ಮೇಯ್ನ್ ಇಲ್ಲೊಂದು ಸೋರ್ಸು ಎಷ್ಟು ಅಪ್ಪ ಕಲ್ಲು ಐತೆ, ಇದಕ್ಕೆ ತಡ್ಕೊಂಡೈತೆ. ಇಲ್ಲಿ ತೋರಿಸ್ತೀನಿ ರೀ. ಇಲ್ಲಿ ಜಾಸ್ತಿ ನೀರು ಬರ್ತಾ ಇರೋದು ಇಲ್ಲಿಂದ ಮೇಯ್ನು. ನೀವು ಇದನ್ನ ಅಂದರೆ ಹೊಸ್ದಾಗೆ ಬೋರ್ವೆಲ್ ಹಾಕ್ಸ್ದಾಗ ಚೆಕ್ ಮಾಡಿದಿದ್ರೆ ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ. ಎಷ್ಟು ಇಂಚ್ ಬರುತ್ತೆ ಅಂತ ಏನು ಗೊತ್ತಾಗಲ್ವಾ? ಇಂಚೆಲ್ಲ ನಾವೇಳ ಸರ್, ಲೀಟರ್ಸ್. ಸರ್ 360ಕ್ಕೊಂದು ವಾಟರ್ ಸೋರ್ಸ್ ನೋಡಿ, ಹೆಂಗೆ ಕೂತಿದೆ ಇಲ್ಲಿ ನೋಡಿ, ಎಷ್ಟಪ್ಪ ಕಲ್ಲು. ಈ ಕಲ್ಲಿದೆಯಲ್ಲ, ಅದು ಕಾಣಿಸ್ತಾ ಇದೆಯಲ್ಲ, ಅಕ್ಕಪಕ್ಕ ಏನಾದರೂ ಬೋರ್ವೆಲ್ ಹಾಕ್ಸಿದ್ರೆ ಇನ್ ಕೇಸ್ ಆ ಪ್ರೆಷರ್ ಏನಾದರೂ ಹಿಂಗೆ ಹೊಡೆದ್ರೆ ಈ ಕಲ್ಲು ಹಿಂಗೆ ಮುಂದೆ ಬರುತ್ತೆ. ಈ ಕಲ್ಲಿದೆಯಲ್ಲ, ಇದು ಕಾಣಿಸ್ತೈತಲ್ಲ, ಇಲ್ಲಿ ಕಲ್ಲು ಈಗೇನೋ ಒಳಗೆ ಕೂತೈತೆ. ಇನ್ ಕೇಸ್ ಯಾರಾದ್ರು ಇಲ್ಲಿ ಅಕ್ಕ ಇಲ್ಲಿ ಇಲ್ಲ ಎಲ್ಲೇ ಆದ್ರೂ ಇಲ್ಲ, ಇಲ್ಲಿ ಪಕ್ಕ 200 ಸರೌಂಡಿಂಗು, 200 ಮೀಟ್ರ್ ಸರೌಂಡಿಂಗಲ್ಲಿ ಹಾಕಿದ್ರೆ ಇನ್ ಕೇಸ್ ಏನಾದರೂ ಅದು ಪ್ರೆಷರ್ ಹೊಡೆದ್ರೆ ಈ ಕಲ್ಲು ಹಿಂಗೆ ಜರುಗುತ್ತೆ ಮುಂದಕ್ಕೆ. ನಾವೆಷ್ಟೋ ಬೋರ್ವೆಲ್ ಕೇಳ್ತೀವಿ, ಕಲ್ಲು ಬಂದ್ಬಿಟ್ಟಿದೆ, ಕಲ್ಲು ಅಡ್ಡ ಬಂದ್ಬಿಟ್ಟಿದೆ ಅಂತಾರೆ. ಹೆಂಗೆ ಅಡ್ಡ ಬರುತ್ತೆ? ಹಿಂಗೆ ಬರೋದು.
ಹೋಗ್ತಾ ಇದೆಯಾ? ಇಲ್ಲ ಇಲ್ಲ, ಇನ್ನೂ ಹೋಗ್ತಾ ಇಲ್ಲ. ಬೋರದು ಪೈಪೇ ಇಲ್ಲ. ಇಲ್ಲಿ ನೋಡಿ ಮೋಟ್ರು. ಮೋಟ್ರ್ ಎಷ್ಟು ಅಡಿ ಬಂದಿದೆ? ಇದು ಟಾಪು 400 ಮೋಟ್ರು ಎಂಡು. ಅದೇ 400ಗೆ ಇದಾಗಿರೋದು. ಇಲ್ಲಿ ನೋಡಿ, ಅಯ್ಯೋ ಸರ್, ನಾನು ಹೇಳಿದ್ನಲ್ಲ ಕಲ್ಲು ಹೆಂಗೆ ಬಿದ್ದೈತೆ ನೋಡಿ, ಕಾಣಿಸ್ತಾಯ್ತಾ? ಹಾಂ, ಕಲ್ಲು ನೋಡಿ ಎಷ್ಟಪ್ಪ ಬಿದ್ದೈತೆ ಕಲ್ಲು. ಮೋಟ್ರು ಇದಕ್ಕೆ ಗ್ಯಾಪ್ಗೆ ನಿಂತ್ಬಿಟ್ಟೈತಲ್ಲ. ಕರೆಕ್ಟಾಗಿ ಇದು ಬರ್ತಲ್ಲ, ಅಲ್ಲೇ ನೀವು ಕೂತ್ಕೊಂಡಿದ್ದಲ್ಲ. ಹೌದು, ಅದು ಹೊಡೆದು ಹೆಂಗೆ ಇದು ಮಾಡೋದು? ಅದು ಓಪನ್ ಆದರೆ ತಾನೇ ಬರೋದು ಮೇಲಕ್ಕೆ ಪಂಪು. ಎಕ್ಸಾಕ್ಟ್ಲಿ. ಇದು ಬಿಟ್ಟಾಗ್ಲಾ ಇಲ್ಲ ಮುಂಚೆನೇ ಆಗಿ ಬಿದ್ದಿರುತ್ತೆ ಇದು? ಅಲ್ಲಿ ಮೇಲ್ಗಡೆ 2 ಬೋರ್ಡ್ ರಶ್ ಐತೆ ಸರ್, 2 ಬೋರ್ಡ್ ರಶ್ ಐತೆ, 3ನೇದ್ರಲ್ಲಿ ಕಲ್ಲೈತೆ. ಎಷ್ಟಪ್ಪ ಕಲ್ಲು ಬಿದ್ದೈತೆ ಗೊತ್ತಾ? ಇದು ಹಿಂಗೆ ತಿರುಗಿಸಿ ಶೇಕ್ ಮಾಡಿದ್ರೆ ಏನು ಇದಾಗಲ್ವಾ? ಅದು ಬಿದೋಗಲ್ವಾ? ಆಗಲ್ಲ ಆಗಲ್ಲ. ನೀವು ಇದು ಎಷ್ಟು ಸಲ ಆನ್ ಮಾಡಿದ್ದೀರಿ ಹೇಳಿ ಮೋಟ್ರನ್ನ? ಸುಮಾರು ಸಲ ಆನ್ ಮಾಡಿದ್ದೆ. ಸೊ ಬೀಳಲ್ಲ, ಕರೆಕ್ಟಾಗಿ ಕೂತೈತೆ, ನೀಟಾಗಿ ಟೈಟ್ ಕೂತೈತದು. ಅದೇನು ಕೂದಲು ಇದ್ರ ಥರ ಐತಲ್ಲ ಅದು? ಏನಣ್ಣ? ಬಟ್ಟೆ ಅದೇ ಇದ್ರ ಥರ ಹೋಯ್ತೈತಲ್ಲ ಅದ ಮಣ್ಣು ಪಾಚಿ ಇದೆಲ್ಲ ಬಾಟಮ್ ಸೇರ್ಕೊಳ್ಳುತ್ತೆ. ಇದು ಹೋಗಲ್ಲ ಇದು? ಹೋಗಲ್ಲ. ಅಲ್ಲ ನಿಮ್ದು ಇದು ಹೋಗಲ್ವಾ? ಹೋಗಲ್ಲ. ಏನು ಮಾಡಬೇಕು ಅದಕ್ಕೆ ಹಂಗಾರೆ ಸೊಲ್ಯೂಷನ್?